ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ದೃಷ್ಟಿ ದತ್ತನನ್ನ ಹುಡುಕ್ತಿದ್ದಾಳೆ. ಕಿಶೋರ್ ಮತ್ತೆ ದೃಷ್ಟಿ ಹಾಗೆ ಬಜರಂಗಿ ಸೈಲೆಂಟ್ ಸೇರಿಕೊಂಡು ಎಲ್ಲ ಕಡೆಯಿಂದನೂ ಕರೀಂ ಮತ್ತೆ ಶರುವಿನ ವಿಷಯವಾಗಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಪತ್ತೆ ಹಚ್ಚುತ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಸೀಮಾ ಕೂಡ ಬಂದು ನಾನು ನಿಮಗೆ ಸಹಾಯ ಮಾಡ್ತೀನಿ, ಕರೀಂಗೆ ವೀಕ್ನೆಸ್ ಇದೆ, ಒಂದು ವೀಕ್ನೆಸ್ನ ಯೂಸ್ ಮಾಡಿಕೊಂಡು ನಾವು ಅವನ್ನ ಕರೆಸ್ಕೋಬಹುದು ಅಂತ 2 ಸತಿ ಮಾತ್ರ ಬರ್ತಾನೆ. ಒಂದು ಶರು ಕರೆದ್ರೆ ಇಲ್ಲ ಅಂದರೆ ಒಂದು ಹುಡುಗಿಯರ ವಿಶ್ವಕ್ಕೆ ಅಂತ ಹೇಳಿ ಹೊಸ ಸಿಮನ್ನ ಕೇಳ್ತಾರೆ. ತನ್ನ ಅಕ್ಕನ ನಂಬಲ್ಲ ಅಂತ ಹೇಳಿದಂಥ ದೃಷ್ಟಿ ಸೀಮಾ ಮಾತನ್ನ ಕೇಳಿ ನಂಬ್ತಾಳೆ, ಜೊತೆಗೆ ಅಕ್ಕನಿಗೆ ಹೊಸ ಸಿಮ್ಮನ್ನ ಕೂಡ ಕೊಡಿಸ್ತಾಳೆ. ಇತ್ತ ಕಡೆ ಶರು ತನ್ನ ಉತ್ತರಾಧಿಕಾರತ್ವ ನಡೀತಿದೆ, ನೀವು ಏನೇ ಮಾಡಿ ಏನೇ ಮಾಡಿಕೊಂಡ್ರು ಸರಿನೇ, ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ ಅಂತ ಕಿಶೋರ್ ಮತ್ತು ದೃಷ್ಟಿಗೆ ಹೇಳ್ತಾರೆ. ಈ ಕಡೆ ಕಿಶೋರ್ ಅತ್ತೆ ಗೊತ್ತಾದರೆ ಅಂತ ಹೇಳಿದಾಗ ಅಮ್ಮಂಗೇನು ಗೊತ್ತಾಗುತ್ತೆ, ಅಮ್ಮಂಗೇನಾದ್ರು ಗೊತ್ತಾದರೆ ನೀವು ತಿಳಿಸಿದ್ರೆ ಅಮ್ಮಂಗೆ ಆಗತ್ತಷ್ಟೇ. ಆಶ್ರಮದಲ್ಲಿದ್ದಾರೆ, ಯಾವುದೇ TV ಕೂಡ ಇಲ್ಲ, ಹಾಗಾಗಿ ಅವ್ರಿಗೆ ವಿಷಯ ಗೊತ್ತಾಗಲ್ಲ. ವಿಷಯ ಗೊತ್ತಾದ ದಿನ ಅದನ್ನು ಹೇಗೆ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತದ, ಯಾರು ಏನೇ ಮಾಡಿದ್ರು ನನ್ನ ಪಟ್ಟಾಭಿಷೇಕನ ತಡೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಶರು ಮಾತನಾಡ್ತಿದ್ದಾರೆ. ಇತ್ತ ಕಡೆ ಕಿಶೋರ್ ಮತ್ತು ದೃಷ್ಟಿ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡ್ಕೋತಾರೆ. ಶರುನ ಎಂಗೇಜ್ ಮಾಡಿ ಶರು ರೂಮಲ್ಲಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡ್ಕೋದು. ಅದೇ ರೀತಿಯಾಗಿ ದೃಷ್ಟಿ ಕೂಡ ಕಿಶೋರ್ ಶರು ಜೊತೆ ಮಾತಾಡ್ತಾ ಎಂಗೇಜ್ ಆಗಿರಬೇಕಿದ್ರೆ ಶರು ರೂಮ್ಗೆ ಹೋಗಿ ಏನಾದರೂ ಕ್ಲೂ ಸಿಗುತ್ತಾ ಅನ್ನೋ ಹುಡುಕೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಕಡೆ ನೇತ್ರ ತನಗೆ ಮದುವೆ ಆಗಲೇಬೇಕು ಅಂತ ಶರುನ ಕೇಳಿದ್ದಾಗ ಶರು ಆಗಲ್ಲ ಅಂತ ಹೇಳಿದರು. ಅದೇ ಕಾರಣಕ್ಕೆ ಬಜರಂಗಿನ ಬಂದು ಮದುವೆ ಆಗೋಣ ನಡಿ ಅಂತ ಕರೀತಾರೆ. ಬಟ್ ದತ್ತ ಕಾಣಿಸ್ದೇ ಇರೋದ್ರಿಂದ ರೊಚ್ಚಿಗೆದ್ದಿರೋ ಬಜರಂಗಿ ಬಾಯಿ ಮುಚ್ಕೊಂಡು ಸುಮ್ಮನಿರು, ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಗೊತ್ತಾಗಲ್ವಾ ನಿನಗೆ ಅಂತ ಬೈದು ಕಳಿಸ್ಬಿಡ್ತಾರೆ. ಜೊತೆಗೆ ಈ ಕಡೆ ಸೀಮಾ ಕೂಡ ಕರೀಂಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕರೀತಿದ್ದಾಳೆ. ಎಲ್ಲ ಕಡೆಯಿಂದನೂ ಶರುನ ಟ್ರ್ಯಾಪ್ ಮಾಡ್ತಿದ್ದಾರೆ ದೃಷ್ಟಿ. ಹಾಗಿದ್ರೆ ಕೊನೆಗೂ ಟ್ರ್ಯಾಪ್ ಆದ ಶರುನ ಪಟ್ಟಾಭಿಷೇಕ ದಿನಾನೇ ದತ್ತಾಬಾಯ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಹಾಗಿದ್ರೆ ಹೇಗಿರುತ್ತೆ ಅಂತಿಮ ಸಂಚಿಕೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.